ಹಾಯ್ ಹಲೋ ನಮಸ್ಕಾರ. ನಿಮ್ಮ ಪ್ರೀತಿಯ ಲಕ್ಕಿವನು. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಜೀನ್ಸ್ ಕೋಟು ಅಥವಾ ಜರ್ಕಿ ಏನು ಹೇಳ್ತಾರೋ ಇಂಥವೆಲ್ಲ ತಂದಾಗ ಕೆಲವೊಂದೊಂದಕ್ಕೆ ಕಾಜಾಗಳು ಮಾಡಿರೋದೇ ಇಲ್ಲ, ಮಿಸ್ ಆಗಿರುತ್ತೆ. ಕೆಲವೊಂದಕ್ಕೆ ಗುಂಡಿ ಹಾಕಿರ್ತಾರೆ, ಕೆಲವೊಂದಕ್ಕೆ ಕಾಜಾ ಮಾಡಿರ್ತಾರೆ, ಕೆಲವೊಂದಕ್ಕೆ ಮಾಡೇ ಇರಲ್ಲ. ಈ ರೀತಿ ಇರುವಾಗ ನೋಡ್ಕೊಂಡು ತೊಗೊಳ್ಬೇಕು. ನೋಡ್ಕೊಂಡು ತೊಗೊಳ್ದಲ್ಲೇ ತೊಗೊಂಡು ಬಂದಾಗ ಮತ್ತೆ ಅದು ವಾಪಸ್ ತೊಗೊಂಡೋಗೋಂಗೂ ಇಲ್ಲ, ಮತ್ತು ಯೂಸ್ ಮಾಡೋಂಗೂ ಇಲ್ಲ, ಹಾಗಾಗುತ್ತೆ. ನಾವು ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಕತ್ರಿನಲ್ಲಿ ಒಂಚೂರು ಕಟ್ ಮಾಡಿಕೊಂಡು ಮತ್ತು ಬೇರೆ ಅಂಗಡಿ ಹುಡ್ಕೊಂಡು ಹೋಗೋಕ್ಕೂ ಆಗಲ್ಲ ನೋಡಿ. ನಾವು ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿರಲ್ಲ, ಎಲ್ಲಿ ಹುಡ್ಕೋದು ಅನ್ನೋದೇ ಸಮಸ್ಯೆ ಆಗಿರುತ್ತೆ. ಆವಾಗ ನಾವು ಸೂಜಿ ದಾರಕ್ಕೆ ಈ ಥರ ಪೋಣಿಸ್ಕೊಂಡು ಒಂದು 4 ಎಳೆ ದಾರನ ಪೋಣಿಸ್ಕೊಂಡ್ಬಿಟ್ಟು ಈ ರೀತಿ ಹೋಲ್ ಮಾಡಿಕೊಂಡು ಆ ಹೋಲಿಗೆ ನಾವು ಜಿಗ್ಜಾಗ್ ಮಾಡೋ ರೀತಿ ಈ ರೀತಿ ಮಾಡ್ಕೊಂಡು ಹೋದರೆ, ಅಂದರೆ ಸ್ಯಾರಿಗೆ ಜಿಗ್ಜಾಗ್ ಮಾಡ್ತೀವಿ ಅಲ್ವಾ, ಓರ್ಲಕ್ ಅಥವಾ ಜಿಗ್ಜಾಗ್ ಏನು ಹೇಳ್ತೀವೋ ಆ ಥರ ಮಾಡೋದನ್ನು ಈ ರೀತಿ ಮಾಡ್ಕೊಂಡು ಹೋಗಬೇಕು. ಇದು ಹೇಗೆ ಅಂದರೆ ವಯಸ್ಸಾದ ಅಜ್ಜಿ ಅವರಿಗೆ ನಾವು ಜಾಕೆಟ್ ಹೊಲಿಬೇಕಾದ್ರೆ ಅವರಿಗೆ ಈ ರೀತಿಯೇ ನಾವು ಕಾಜಾಗಳನ್ನು ಮಾಡಿಕೊಡ್ತೀವಿ. ಒಂದು ಕಡೆ ಗುಂಡಿ ಹಾಕ್ತೀವಿ, ಇನ್ನೊಂದು ಕಡೆ ಕಾಜಾ ಮಾಡಿಕೊಡ್ತೀವಿ. ಈ ಈಸಿ ಮೆಥಡನ್ನು ಫಾಲೋ ಮಾಡ್ಬೋದು. ಸುಮ್ಮನೆ ಆ ಜಾಕೆಟನ್ನು ಹಾಕ್ಕೊಳ್ಳೋಕ್ಕೆ ಬರ್ದೇ ಇರೋ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊಂಡು ಹಾಕ್ಕೊಳ್ಬೋದು. ತುಂಬ ಈಸಿ ಮೆಥಡಲ್ಲಿ ಇದನ್ನು ನೋಡಿ, ಈ ರೀತಿ ಜಿಗ್ಜಾಗ್ ಮಾಡೋ ರೀತಿಯೇ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ. ಈ ದಾರಗಳು ಅಂದರೆ ಏನು ಈ ದಾರಗಳು ಒಂದೊಂದು ಎಳೆ ಎದ್ದಿದೆಯೋ ಆ ದಾರನ ನಾವು ಸ್ಟವ್ ಹಚ್ಕೊಳ್ತೀವಿ ಅಲ್ವಾ, ಅಥವಾ ಒಂದು ಕ್ಯಾಂಡಲ್ ಹಚ್ಕೊಂಡು ಇಟ್ಕೊಂಡು ಆ ಕ್ಯಾಂಡಲ್ಗೆ ಹಿಂಗೆ ಹಿಡಿದ್ರೆ ಸಾಕು, ಅದು ಸ್ವಲ್ಪ ಎಲ್ಲ ಮೆಲ್ಟ್ ಆಗುತ್ತೆ. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಮತ್ತು ನಾವು ಇದು ಅಲ್ಲದೇ ಸ್ಯಾರಿ ಕೂಡ ಜಿಗ್ಜಾಗ್ ಮಿಷನ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇರಲ್ಲ. ಸ್ಯಾರಿ ಸೈಡ್ ಕೂಡ ನಾವು ಈ ರೀತಿಯೇ ಜಿಗ್ಜಾಗು ಕೂಡ ಮಾಡ್ಕೊಂಡು ಹೋಗ್ಬೋದು ನೋಡಿ. ಈ ಥರ ಬರುತ್ತೆ, ಏನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದು ಸ್ವಲ್ಪ ಕ್ಯಾಂಡ್ಲು ತೊಗೊಂಡು ನಾವು ಇದನ್ನು ಒಂಚೂರು ಆ ಕಡೆ ಈ ಕಡೆ ಹಿಂಗೆ ಆಡಿಸಿದ್ರೆ ಅದು ಚಿಕ್ಕ ಚಿಕ್ಕ ಥ್ರೆಡ್ ಇದೆ ನೋಡಿ, ಅದೆಲ್ಲ ಸುಟ್ಟು ಹೋಗುತ್ತೆ. ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ದಯವಿಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ಹೊಸ ಚಾನಲ್ ಆಗಿರೋದ್ರಿಂದ ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ಕೆ ಕಾರಣ ಆಗುತ್ತೆ. ಏನೋ ಒಂದು ಖುಷಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಹಾಕುವಂಥ ನನಗೆ ಮನಸ್ಸು ಬರೋ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಫಿನಿಶಿಂಗ್ ಬರುತ್ತೆ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.